ಒಂದು ಮಾತು ಹೇಳ್ತಾರೆ. ತಾವೆಲ್ಲ ಪರಮ ಪೂಜ್ಯರು ನಮ್ಮ ಗುರುಬಸವಪಟ್ಟ ದೇವರು ಆ ಮಾತನ್ನು ಭಾಳ ಸಲ ನೆನಪಿಸ್ತಾರೆ. ಅವರು ತಾವು ಕೇಳಿರ್ಬೇಕು. ಅವರು ಏನು ಹೇಳ್ತಾರೆ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ವಿರಕ್ತ ಮಠಗಳಿಗೆ ಮಹಾಂತ ಶಿವಯೋಗಿಗಳ ಇಲ್ಕಲ್ಲಿನ ವಿರಕ್ತ ಮಠ ಒಂದು ಮಾದರಿ ಆದರೆ, ಗುರುಸ್ಥಳ ಮಠಗಳಿಗೆ ಭಾಲ್ಕಿ ಮಠ ಮಾದರಿ ಅಂತ ಎಂ ಕಲಬುರ್ಗಿ ಅವರು ಕಾರಣ ಏನು ಅಂದರೆ, ಈ ಎರಡು ಮಠಗಳು ನಾವು ಈ ನಾಡಿನಲ್ಲಿ ಸಾವಿರಾರು ಪೂಜ್ಯರು ಆಗಿ ಹೋಗಿದ್ದಾರೆ. ಆದರೆ ಎಲ್ಲ ಪೂಜ್ಯರ ಜಯಂತಿ ಆಚರಣೆಯನ್ನು ನಾವು ಮಾಡಲ್ಲ. ಅವ್ರು ಇಲ್ಕಲ್ ಸ್ವಾಮಿಗಳವರ ಅವರ ಶಿವಯೋಗಿಗಳ ಜಯಂತಿ ಆಚರಣೆ ನಮ್ಮ ಮಟ್ಟದಲ್ಲಿ ಯಾಕೆ ಮಾಡ್ತೀವಿ ಅಲ್ಲಿಗೆ ಇದು ಒಂದು ಕಾರಣ ಅಂತ ನಾವು ತಿಳ್ಕೊಬೋದು. ಜೊತೆಗೆ ನಮ್ಮ ಶ್ರೀಮಠದ ಜೊತೆ ಪರಮ ಪೂಜ್ಯರಾಗಲಿ ಈಗಿರ್ತಕ್ಕಂಥ ಗುರುಮಾಂತ ಅಪ್ಪಗಳು ಕೂಡ ಬಹಳ ಆತ್ಮೀಯತೆ ಮತ್ತು ಅತ್ಯಂತ ಸಮೀಪ ಇರ್ತಕ್ಕಂಥ ಪೂಜ್ಯರ ಜೊತೆ ಅತ್ಯಂತ ಪ್ರೀತಿ ಮತ್ತು ಒಂದು ಭಕ್ತಿಯ ಸಂಬಂಧ ಇರುವ ಕಾರಣ ಪೂಜ್ಯರ ಜನ್ಮದಿನವನ್ನು ನಾವು ಶ್ರೀಮಠದಲ್ಲಿ ಮತ್ತು ಜೊತೆಗೆ ನಾವು ಗುರುಪ್ರಸಾದನ ಶಾಲೆಯಲ್ಲಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ವಿರಕ್ತ ಮಠಗಳಲ್ಲಿ ಸಾವಿರಾರು ಮಠಗಳು ಇದ್ದರೂ ಕೂಡ ಪರಮ ಪೂಜ್ಯ ಇಲ್ಕಲ ಅಪ್ಪ ಅವರು ಇರ್ತಕ್ಕಂಥ ಒಂದು ದಿಟ್ಟ ಹೆಜ್ಜೆಗಳು ನಾವು ಯಾವ ಮಠದಲ್ಲಿನೂ ಬೇರೆ ಮಠದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅನೇಕ ಕಾರ್ಯಗಳನ್ನು ಅವರು ತಮ್ಮ ಜೀವಮಾನದಲ್ಲಿ ಮಾಡಿದರು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಎರಡೇ ಕಾರ್ಯಗಳ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಅವರ ಆಯುಷ್ಯದ ಉದ್ದಗಲಕ್ಕೂ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಿದ್ದರು. ಅವರು ಮಹಾಂತ ಜೋಳಿಗೆ ಅಂತ ಒಂದು ಹೊಸ ಪರಿಕಲ್ಪನೆ ಈ ಸಮಾಜದಲ್ಲಿ ತಂದರು. ನಾವು ಚನ್ನಬಸವಪಟ್ಟ ದೇವರ ಜೀವನ ಚರಿತ್ರೆ ಓದುವಾಗ ನಮಗೆ ಮುಷ್ಟಿಫಂಡ ಯೋಜನೆ ನೆನಪು ಬರ್ತವೆ. ಮುಷ್ಟಿಫಂಡ ಯೋಜನೆ ಅಂದ್ರೆ ಪೂಜ್ಯರು ಏನು ಮಾಡಿದರು, ಎಲ್ಲಿ ಬೀಸ್ತಾರ ಆ ಒಂದು ಬೀಸ ಕಲ್ಲಿ ಮೇಲೆ ಒಂದು ಜೋಳಿಗೆ ಇಟ್ಟು ಅದರಲ್ಲಿ ಜೋಳ ಹಾಕಿಸಿ ಆ ಜೋಳ ತಂದು ಪ್ರಸಾದ ನಿಲಯ ಮಕ್ಕಳಿಗೆ ನೀಡ್ತಿದ್ರು. ಆ ಒಂದು ಮಾದರಿ, ಒಂದು ವಿನೂತನವಾಗಿರ್ತಕ್ಕಂಥ ಮಾದರಿಯಲ್ಲಿ ಪರಮ ಪೂಜ್ಯರು ಮಹಾಂತ ಜೋಳಿಗೆ ಅಂತ ಒಂದು ಪರಿಕಲ್ಪನೆ ಈ ಸಮಾಜದಲ್ಲಿ ಬಿತ್ತರು. ನಮಗೆಲ್ಲ ಗೊತ್ತಿರಬೇಕು, ಎಲ್ಲ ಪಟ್ಟಾಭಿಷೇಕ ಆಗೋ ಸಂದರ್ಭದಲ್ಲಿ ಗುರುಗಳಿಗೆ ಒಂದು ಜೋಳಿಗೆ ಮತ್ತು ವಚನ ಗ್ರಂಥಗಳು ಕೊಡ್ತಾರೆ. ಆ ಜೋಳಿಗೆಯಲ್ಲಿ ನಾವು ಏನು ಹಾಕೋದು ರೂಢಿ ಅದಂದ್ರೆ ಬರೀ ದಕ್ಷಿಣ ಅಷ್ಟೇ ಹಾಕ್ತೇವೆ ನಾವು. ಆ ಜೋಳಿಗೆ ಯಾರು ಬಂದೂ ಜೋಳಿಗೆಗೆ ಏನು ಹಾಕ್ತೀವಿ, ದಕ್ಷಿಣ ಹಾಕ್ತೀವಿ. ಇವ್ರು ಮನೆಗೆ ಜೋಳಿಗೆ ತೊಗೊಂಡು ಹೋದರು. ಆ ಜೋಳಿಗೆ ತೊಗೊಂಡು ಹೋಗಿ ದಕ್ಷಿಣ ತೊಗೊಂಡಿಲ್ಲ, ರೊಕ್ಕ ತೊಗೊಂಡಿಲ್ಲ. ಏನು ತೊಗೊಂಡ್ರು ಅಂದ್ರೆ, ಯಾರು ಜೋಳಿಗೆಯಲ್ಲಿ ದಕ್ಷಿಣ ಹಾಕ್ತಿರಲ್ಲ, ಯಾರ ಜೋಳಿಗೆಯಲ್ಲಿ ಯಾರ ಮನೆಯಲ್ಲಿ ಆ ಜೋಳಿಗೆ ಬರ್ತದ, ಯಾರ ಸಮೀಪ ಆ ಜೋಳಿಗೆ ಬರ್ತದ, ಅವರಲ್ಲಿ ಇರ್ತಕ್ಕಂಥ ದುಶ್ಚಟ, ದುರ್ಗುಣ, ದುರ್ವ್ಯಸನಗಳನ್ನು ಬಿಡ್ತೀವಂತ ಪ್ರತಿಜ್ಞೆ ಮಾಡಿದ್ರು ಅಷ್ಟೇ ಅವರು ಆ ಒಂದು ಕಾಣಿಕೆಯನ್ನು ಸ್ವೀಕಾರ ಮಾಡ್ತಿದ್ರು. ಅಂಥ ಒಂದು ವಿನೂತನ ಒಂದು ಪರಿಕಲ್ಪನೆ ಈ ಸಮಾಜದಲ್ಲಿ ತಂದು ಲಕ್ಷಾಂತರ ಜನರಿಗೆ ವ್ಯಸನ ಮುಕ್ತ ಮಾಡಿರ್ತಕ್ಕಂಥ ಶ್ರೇಯಸ್ಸು ಮಹಾಂತ ಶಿವಯೋಗಿಗಳಿಗೆ ಸಲ್ತದೆ. ಈ ಒಂದು ದಿಶೆಯಲ್ಲಿ ಕರ್ನಾಟಕ ಸರ್ಕಾರ ವ್ಯಸನ ಮುಕ್ತ ದಿನ ಅಂತ ಮಾಡಬೇಕಂತ ತಿಳ್ಕೊಂಡು ಪೂಜ್ಯರ ಜನ್ಮದಿನವನ್ನು ವ್ಯಸನ ಮುಕ್ತ ದಿನಾಚರಣೆಯಾಗಿ ಮಾಡಲಿಕ್ಕೆ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪೂಜ್ಯರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ನಾವು ನಮ್ಮ ಜೀವನವನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ನಿರೋಗಿ ಜೀವನವನ್ನು, ನಮ್ಮ ಒಂದು ಸದ್ಗುಣವನ್ನು ಪಡ್ಕೋಬೇಕಾದರೆ ನಮ್ಮ ಒಂದು ನಾವು ಗುರಿ ಇಟ್ಕೋತೀವಲ್ಲ, ಆ ಗುರಿಗೆ ನಾವು ತಲುಪಬೇಕಾದರೆ ನಮ್ಮ ಜೀವನ ವ್ಯಸನ ಮುಕ್ತ ಜೀವನ ಆಗಿ ಇರಬೇಕು. ಇದೊಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಅವರ ಜೀವನದಿಂದ ಕಲ್ತಿರ್ತಕ್ಕಂಥ ಪಾಠ ವಿದ್ಯಾರ್ಥಿಗಳನ್ನು ಇದು ಒಂದು ಕಲ್ತರೂ ಸಾಕಂತ ನಾವು ತಿಳ್ಕೊಬೇಕು. ಇಡೀ ಆಯುಷ್ಯದ ಉದ್ದಗಲಕ್ಕೂ ಒಂದು ವೇಳೆ ಈ ವಯಸ್ಸಿನಲ್ಲಿ ನಮಗೆ ಯಾವುದಾದ್ರು ಒಂದು ದುಶ್ಚಟ, ದುರ್ಗುಣ ನಮ್ಮಲ್ಲಿ ಬಂತಂದ್ರೆ ಆಯುಷ್ಯ ಪೂರ್ತಿ ಹೋಗೋವರೆಗೂ ಆ ದುರ್ಗುಣವನ್ನು ನಮ್ಗೆ ಬಿಡಲಿಕ್ಕೆ ಸಾಧ್ಯ ಆಗಲ್ಲ. ನಾವು ನೋಡ್ತೀವಿ, ಸಣ್ಣ ಮಕ್ಕಳು 8ನೇ 9ನೇ ಕ್ಲಾಸ್ ಮಕ್ಕಳು ಸಮೇತ ಹೊರಗಡೆ ನೋಡಿದಾಗ ಅವ್ರು ಗುಟ್ಕಾ ತಿಂಬೋದು, ಮತ್ತೇನೇನೋ ಬೇರೆ ಬೇರೆ ಇರ್ತಾವಲ್ಲ ಅವ್ರು ತಿಂಬವು, ಅವೆಲ್ಲ ತಾವು ತಿಂತೀರಿ. ಇಲ್ಲಿ ನಮ್ಮ ಮಠದಲ್ಲಿ ಬೆಳೆದವರು ನಮ್ಮ ಶಾಲೆಯಲ್ಲಿ ಅಂಥ ಮಕ್ಕಳು ಇರ್ಲಿಕ್ಕಿಲ್ಲ, ಅಲ್ಲಿ ಇಲ್ಲ ಅಂತಲೇ ನಾವು ಹೇಳ್ಬೋದು. ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಆದರೆ ಹೊರಗಿನ ಮಕ್ಕಳು ನಮ್ಮ ಈ ಒಂದು ಪರಿಸರದಲ್ಲಿ ಮಕ್ಕಳು ನೋಡಾಗ ಸಣ್ಣ ಮಕ್ಕಳು ಇರ್ತಾರ, ಅವರು ಇಸ್ಪಟ್ ಆಡೋದು, ಸಿಗರೇಟ್ ಬಿಗಿಯೋದು, ಮತ್ತು ಏನೇನೋ ಬೇರೆ ಬೇರೆ ವ್ಯಸನಗಳನ್ನು ದುಶ್ಚಟಗಳನ್ನು ಮಾಡ್ತಾರೆ.
ಆ ದುಶ್ಚಟಗಳಿಂದ ಯಾವುದೇ ಪ್ರಯೋಜನ ಆಗಲ್ಲ ವಿನಃ ಶರೀರವನ್ನು ತಂದು ಹಾಳಾಯ್ತದ ಮತ್ತು ನಮ್ಗೆ ಏನು ಗುರಿ ಅದ ಅದು ಎಂದೂ ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಒಂದೇ ಒಂದು ಪ್ರತಿಜ್ಞೆ ಏನು ಮಾಡ್ಬೇಕಂದ್ರೆ, ಇವತ್ತಿನ ನಾವು ಮೊದಲು ಮಾಡಿಲ್ಲ ಅಂದ್ರೆ ಭಾಳ ಚಲೋ ಆಯಿತು, ಯಾರು ಮಾಡೋರು ಇದ್ರೆ ಇವತ್ತಿನ ಹಿಡ್ಕೊಂಡು ನಾವು ಇಡೀ ಜೀವನ ಪರ್ಯಂತ ಯಾವುದೇ ಒಂದು ದುಶ್ಚಟ ದುರ್ಗುಣವನ್ನು ನನ್ನ ಆಯುಷ್ಯದಲ್ಲಿ ನನ್ನ ಜೀವನದಲ್ಲಿ ನಾನು ಮಾಡಲ್ಲ ಅಂತ ತಿಳ್ಕೊಂಡು ನೀವು ಪ್ರತಿಜ್ಞೆ ಮಾಡಿದ್ರೆ ನಿಜವಾಗಿಯೂ ಮಹಾಂತ ಶಿವಯೋಗಿಗಳ ಒಂದು ವ್ಯಸನ ಮುಕ್ತ ದಿನಾಚರಣೆ, ಅವರ ಜನ್ಮದಿನ ದಿನಾಚರಣೆ ಮಾಡಿರ್ತಕ್ಕಂಥ ಒಂದು ಸಾರ್ಥಕತೆ ನಮಗೆ ನಿಮಗೆ ಎಲ್ಲರಿಗೆ ಸಿಗ್ತದಂತ ಈ ಒಂದು ಕಾರ್ಯಕ್ರಮದ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಇನ್ನೂ ಒಂದು ಅವ್ರು ಮಾಡಿರ್ತಕ್ಕಂಥ ಭಾಳ ದೊಡ್ಡ ಕಾರ್ಯ, ಅದು ಬಸವ ತತ್ವದ ದಂಡನಾಯಕರಂತೆ ಪೂಜ್ಯರಿಗೆ ಕರಿತೀವಿ. ಈಗ ಅವ್ರ ಜೀವನ ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಆ ಎಲ್ಲ ಇತಿಹಾಸ ನಮಗೆ ಅಷ್ಟು ಸಮಯನೂ ಇಲ್ಲ ಮತ್ತು ಅವ್ರದ್ದು ಈ ಸಂದರ್ಭದಲ್ಲಿ ಅವಶ್ಯಕತೆಯೂ ಇಲ್ಲ ಅಂತ ನಾ ಆ ವಿಷಯ ಬಯಸಂಗಿಲ್ಲ. ಆದರೆ ಅವ್ರು ಬಸವ ತತ್ವ ದಂಡನಾಯಕರಾಗಿ ಒಂದು ಬಸವ ತತ್ವಕ್ಕೆ ಒಂದು ದೊಡ್ಡ ಹೋರಾಟದ ಶಕ್ತಿ ತುಂಬಿದವ್ರು ಯಾರಂದ್ರೆ ಅವರು ಮಹಾಂತ ಶಿವಯೋಗಿಗಳು. ನನ್ನ ಅನಿಸಿನ ಮಟ್ಟಿಗೆ 1930ರಲ್ಲಿ ಬೀದರ್ದಲ್ಲಿ ಒಂದು ಕನ್ನಡ ನಾಡಿನ ಶರಣ ಸಾಹಿತ್ಯ ಸಮ್ಮೇಳನ ಅಂತ ಒಂದು ಸಮ್ಮೇಳನ ನಡೀತದೆ. ಆ ಸಮ್ಮೇಳನಕ್ಕೆ ನಮ್ಮ ಉತ್ತರ ಪ್ರದೇಶದ ರಾಮ್ ವಿಲಾಸ್ ಪಾಸ್ವಾನ್ ಅಂತ ಆ ಕಾಲದಲ್ಲಿ ಕೇಂದ್ರದಾಗ ಅವರು ಮಂತ್ರಿ ಇರ್ತಾರೆ. ಅವರ ಸಮ್ಮೇಳನದ ಉದ್ಘಾಟಕರಾಗಿ ಬೀದರ್ಗೆ ಆಗಮಿಸಿದವರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ಕರ್ನಾಟಕದ ಎಲ್ಲ ಬಸವತತ್ವ ಮಠಾಧೀಶರು, ಎಲ್ಲ ಲಿಂಗಾಯತ ಮಠಗಳ ಮಠಾಧೀಶರೆಲ್ಲ ಒಂದು 50 ಜನ ಮಠಾಧೀಶರು ವೇದಿಕೆ ಮೇಲೆ ಇರ್ತಾರೆ. ಅದರಲ್ಲಿ ಮಹಾಂತಪ್ಪಗಳು, ಚನ್ನಬಸವ ಬಸವಲಿಂಗ ಪಟ್ಟದೇವರು ಇವರೆಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಇದ್ದರು. ಎಲ್ಲರೂ ಬಸವನವ್ರ ಕುರಿತು ಬಸವ ತತ್ವದ ಕುರಿತು ಭಾಷಣ ಮಾಡ್ಲತ್ರಿಗೆ ನಾವು ಯಾವುದು ಭೀ ಕಾರ್ಯಕ್ರಮ ಅಂದ್ರೆ ಅದೇ ನಾವು ಹೇಳ್ತೀವಿ. ಬಸವನವ್ರ ಜಾತೀಯತೆ ನಿರ್ಮೂಲನೆ ಮಾಡಿದ್ರು, ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಿದ್ರು, ಮಹಿಳೆಯರಿಗೆ ಸಮಾನತೆ ನೀಡಿದರು, ಹೀಗೆಲ್ಲ ಕಾಯಕ ದಾಸೋಹ, ಇಷ್ಟಲಿಂಗ, ಸಮಾನತೆ, ಸ್ವಾತಂತ್ರ್ಯ, ಹೀಗೆಲ್ಲ ಭಾಷಣಗಳು ಎಲ್ಲ ಆದವು. ಆ ನಂತರ ರಾಮವಿಲಾಸ್ ಪಾಸ್ವಾನ್ ಅವರು ಭಾಷಣ ಮಾಡ್ಲಿಕ್ಕೆ ನಿಂತು ಅವರು ಎದ್ದು ನಿಂತ ತಕ್ಷಣ ಮೊದಲಿಗೆ ಆ ಸಭೆಗೆ ಮತ್ತು ಏನು ವೇದಿಕೆ ಮೇಲೆ ಕುಂತಿರಲ್ಲ ಎಲ್ಲ ಪೂಜ್ಯರಿಗೆ ಕ್ಷಮೆ ಕೇಳಿ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ತಾವೆಲ್ಲ ಉತ್ತರ ಕೊಡ್ಬೇಕಂತ ಹೇಳಿದ್ರು. ಎಲ್ಲರಿಗೆ ಆಶ್ಚರ್ಯ ಆಯಿತು. ದೊಡ್ಡ ವ್ಯಕ್ತಿ, ಕೇಂದ್ರ ಮಂತ್ರಿ ಅವರು, ಮತ್ತು ಅಷ್ಟು ಚಾರಿತ್ರ್ಯವಂತರ ಉಳ್ಳವರು ಅವ್ರು ಏನು ಪ್ರಶ್ನೆ ಕೇಳ್ತಾರ, ಮತ್ತು ಇಂಥ ಸಭೆಯಲ್ಲಿ ಅದಕ್ಕೆ ಏನಾದ್ರು ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ, ಏನಾರು ಆಗಲಿಲ್ಲ ಅಂದರೆ ಎಲ್ಲ ಮಠಾಧೀಶರಿಗೆ ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರೋನಿಗೂ ಒಂದು ರೀತಿಯ ಮುಜುಗರ ಆಗ್ಬೋದಂತ ಎಲ್ಲರಲ್ಲಿ ಒಂದು ಭಯ ಮತ್ತು ಭೀತಿ ಕಾಡ್ತಾ ಇತ್ತು. ಆದರೆ ಅವರು ದಿಢೀರವಾಗಿ ಒಂದು ಪ್ರಶ್ನೆ ಕೇಳಿದ್ರು. ತಾವು ಇಲ್ಲಿವರೆಗೆ ಬಸವನವ್ರ ಚಿಂತನೆಗಳನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರಿ. ಬಸವನವ್ರ ಸಮಾನತೆ, ಅಸ್ಪೃಶ್ಯತೆ ನಿರ್ಮೂಲನೆ, ಜಾತೀಯತೆ ನಿರ್ಮೂಲನೆ ಇವೆಲ್ಲ ಕೇಳಿ ನನಗೆ ಭಾಳ ಖುಷಿಯಾಯಿತು. ಡಾಕ್ಟರ್ ಅಂಬೇಡ್ಕರ್ ಅವ್ರಿಗಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ ಫುಲೆ, ಶಾಹು, ಅಂಬೇಡ್ಕರ್ ಇವ್ರಿಗಿಂತ ಮುಂಚೆ ಬಸವಣ್ಣವ್ರು ಇಂಥ ಒಂದು ಕಾರ್ಯ ಮಾಡಿದ್ದಾರೆ ಅಂದರೆ ಅದು ಕೇಳಿ ನನಗೆ ಭಾಳ ಅಪಾರ ಸಂತೋಷ ಆಯಿತು. ಅದರ ಜೊತೆಗೆ ಕರ್ನಾಟಕದಲ್ಲಿ ಸಾವಿರಾರು ಮಠಗಳು ಇವೆ ಅಂತಲೂ ನಾನು ಕೇಳೀನಿ. ಆದರೆ ಒಂದು ನನ್ನ ಪ್ರಶ್ನೆ, ನೀವೆಲ್ಲ ಬಸವಣ್ಣವ್ರ ಹೆಸರು ಹೇಳ್ತೀರಿ, ಬಸವ ತತ್ವ ಪ್ರಚಾರ ಮಾಡೋರಿದ್ದೀರಿ, ಆದರೆ ಒಂದರ ಮಠಕ್ಕೆ ಒಬ್ಬ ದಲಿತ ಸಮುದಾಯದ ಮಠಾಧೀಶರನ್ನು ನೀವು ನೇಮಕ ಮಾಡಿರೇನು, ಇದಕ್ಕೆ ಉತ್ತರ ಅದ ಅಂತ ಅವ್ರ ಪ್ರಶ್ನೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಯಾರಿಗೂ ಉತ್ತರ ಕೊಡಲಿಕ್ಕೆ ಉತ್ತರ ಇರಲಿಲ್ಲ. ಆ ಸಂದರ್ಭದಲ್ಲಿ ಉತ್ತರ ಕೊಡಲಿಲ್ಲ ಅಂದ್ರೆ ಸಭೆಯಲ್ಲಿ ಎಲ್ಲ ಮಠಾಧೀಶರದು ಒಂದು ಮುಜುಗರ ಆಗಿರ್ತಕ್ಕಂಥ ಒಂದು ಸಮಯ ಬಂತು. 2 ನಿಮಿಷ ಇಡೀ ಸಭೆ ಮತ್ತು ಎಲ್ಲ ಸ್ತಬ್ಧ ಆಗಿಬಿಟ್ಟು ಯಾರಿಗೂ ಏನು ಉತ್ತರ ಕೊಡಬೇಕು ಅವ್ನು ಕಳೆದು ಹೊಂಟು. ಎಲ್ಲ ದೊಡ್ಡ ದೊಡ್ಡ ಅತಿರಥಿ ಮಹಾರಥಿ ಪೂಜ್ಯರು ಕುಂತಾರೆ. ಆದರೆ ಉತ್ತರ ಕೊಡ್ಬೇಕು ಹ್ಯಾಂಗೆ? ಉತ್ತರ ಕೊಟ್ಟೇವಂದ್ರೆ ಮುಂದೆ ನಡ್ಸ್ಕೊಂಬೋದು ಭಾಳ ಕಠಿಣ ಅದ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅತ್ಯಂತ ಧೈರ್ಯದಿಂದ ಮತ್ತು ಒಂದು ನಾವು ಏನು ಗಣಾಚಾರ್ಯ ಅಂತ ಅಂತೇವಲ್ಲ ಆ ಒಂದು ನಿಷ್ಠೆಯಿಂದ ಪರಮ ಪೂಜ್ಯ ಮಹಾಂತಪ್ಪಗಳು ಆ ಸಭೆಯಲ್ಲಿನೇ ಅವ್ರಿಗೆ ಹೇಳಿದ್ರು, ಯೋಗ್ಯ ಉತ್ತರಾಧಿಕಾರಿ ಸಿಕ್ಕಿದರೆ ದಲಿತ ಒಂದು ಸಮುದಾಯದ ಮಠಾಧೀಶರ ವ್ಯಕ್ತಿಯನ್ನು ನಾನು ನಮ್ಮ ಮಠದ ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತೀನಿ ಅಂತ ಆ ಸಭೆಯಲ್ಲಿ ಅವರು ಆ ಪ್ರಶ್ನೆಗೆ ಉತ್ತರ ಕೊಟ್ಟರು. ಇಡೀ ಆ ಸಭೆನೇ ಒಂದು 15 ನಿಮಿಷ ಚಪ್ಪಾಳಿ ತಟ್ಟಿರುತ್ತೆ ಆ ಸಂದರ್ಭದಲ್ಲಿ. ಅಂದ್ರೆ ಅಂಥ ಒಂದು ಸನ್ನಿವೇಶ ಅದು
ನಿರ್ಮಾಣ ಆಗಿತ್ತು. ಮತ್ತು ಅದು ಭಾಳ ಕಠಿಣ ಇತ್ತು. ಆದರೆ ಆ ಸಭೆಯಲ್ಲಿ ಒಂದು ವೇಳೆ ಮಹಾನ್ ತಪ್ಪುಗಳು ಈ ಒಂದು ನಿರ್ಧಾರ ತಗೋತಿಲ್ಲ ಅಂದರೆ ಇಡೀ ಲಿಂಗಾಯತ ಮಠಾಧೀಶ ಮತ್ತು ಬಸವ ತತ್ವಕ್ಕೆ ಒಂದು ದೊಡ್ಡ ಅವಮಾನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪರಮ ಪೂಜ್ಯರು ಒಂದೇನು ಧೈರ್ಯ, ಒಂದು ಅವರು ಬಸವ ತತ್ವ ನಿಷ್ಠೆ ಮತ್ತು ಬಸವ ತತ್ವದ ಮೇಲೆ ಇರ್ತಕ್ಕಂಥ ಅವ್ರದ್ದೇನು ನಂಬಿಕೆ ತೋರಿಸ್ಕೊಟ್ರಲ್ಲ. ಮತ್ತು ಅದೇ ರೀತಿ ಅವರು 1000 ಸಮಸ್ಯೆಗಳು ಬಂದರೂ ಕೂಡ ಅವರು ತಮ್ಮ ಮಠಕ್ಕೆ ಅಂಥ ಉತ್ತರಾಧಿಕಾರಿಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಇಂದಿನ ದಿನಮಾನಗಳಲ್ಲಿ ನಮ್ಮ ಮುಂದೆ ಇದೆ. ಅದಕ್ಕಾಗಿ ಅವರಿಗೆ ಬಹಳಷ್ಟು ತೊಂದರೆ ಅದು. ಇಲ್ಕಲ್ ಮಠಕ್ಕೆ ಉತ್ತರಾಧಿಕಾರಿ ಮಾಡೋ ಸಂದರ್ಭದಲ್ಲಿ ಪೂಜ್ಯರು ಬಹಳ ಸಲ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇಡೀ ಮಠದ ಸುತ್ತಲ ಎಲ್ಲ ಪೊಲೀಸರು ಸರ್ಪಗಾವುಡ್ ಹಾಕಿ ಅವರಿಗೆ ಒಂದು ಉತ್ತರಾಧಿಕಾರಿ ಮಾಡೋ ಪ್ರಸಂಗ ಬಂತು. ಇಂಥ ಒಂದು ಕೆಟ್ಟ ಸಮಾಜನೂ ನಮ್ಮಲ್ಲಿ ಅದ. ಒಂದು ಜಾತೀಯತೆ ಒಂದು ತಾಂಡವ ನಮ್ಮ ಸಮಾಜದಲ್ಲಿ ಇಂದಿನ ದಿನಮಾನದಲ್ಲಿ ಎಷ್ಟರ ಮಟ್ಟಿಗೆ ನಡೆದು ತನ್ನಲಿಕ್ಕೆ ಪೂಜ್ಯರ ಜೀವನದಿಂದ ನಾವು ಕಲಿಬೇಕು. ಅಂಥ ಒಂದು ಕಾರ್ಯ ಪರಮ ಪೂಜ್ಯರು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಬಸವ ತತ್ವದ ದಂಡನಾಯಕರು ಅಂತ ನಮ್ಮ ಗದಗಿನ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರು ಆಗಲಿ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಾಗಲಿ ಬಹಳ ಒಂದು ಭಕ್ತಿ ಶ್ರದ್ಧೆಯಿಂದ ಆ ಪೂಜ್ಯರನ್ನು ಕುರಿತು ನಡ್ಕೋತಾ ಇದ್ದರು. ಅಂಥ ಒಂದು ನಮ್ಮ ಶ್ರೀಮಠದ ಜೊತೆ ಪರಮ ಪೂಜ್ಯರ ಋಣಾನುಬಂಧ ಕೂಡ ಅನೇಕ ಸಲ ಪರಮ ಪೂಜ್ಯರು ಈ ಒಂದು ನಮ್ಮ ಶ್ರೀಮಠಕ್ಕೆ ಆಗಮಿಸಿದ್ದಾರೆ. ಪೂಜ್ಯರಿಗೆ ಕೂಡ ಇಲ್ಕಲ್ ಮಠಕ್ಕೆ ಬಹಳ ಸಲ ಕರೆಸ್ತಾರೆ. ಪೂಜ್ಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ಬಾಲ್ಕಿ ಮಠದ 2 ಕಣ್ಣು ಅಂದ್ರೆ ಒಂದು ಗದಗ ಮತ್ತು ಒಂದು ಇಲ್ಕಲ್ ಮಠ. ಅಂಥ ಒಂದು ಮಠದ ಪೂಜ್ಯರಾಗಿ ಈ ಸಮಾಜ ವ್ಯಸನ ಮುಕ್ತ ಆಗಿ ಆರೋಗ್ಯವಂತ ಸಮಾಜ ಅಂತ ಆಗಿ ಬಾಳಲಿ ಅಂತಕ್ಕಂಥ ಒಂದು ಕನಸುಗಳನ್ನು ಹೊತ್ತು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇವರು ಮಹಾಂತ ಜೋಳಿಗೆಯನ್ನು ಪರದೇಶದಲ್ಲಿ ಕೂಡ ಹೋಗಿ ಅಲ್ಲಿ ಜನಾಂಗಕ್ಕೂ ಕೂಡ ವ್ಯಸನ ಮುಕ್ತ ಮಾಡ್ತಕ್ಕಂಥ ಒಂದು ಕಾರ್ಯ ಪರಮ ಪೂಜ್ಯರು ಮಾಡಿದ್ದಾರೆ. ಆ ಒಂದು ಪರಂಪರೆಯನ್ನೇ ನಮ್ಮ ಪರಮ ಪೂಜ್ಯ ಗುರುಬಸವ ಪಟ್ಟದೇವರು ಸದ್ಗುಣಗಳ ದೀಕ್ಷೆ, ದುರ್ಗುಣಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಅಂತ ಒಂದು ರೂಪಿಸ್ಕೊಂಡು ಮಾಡ್ತಾ ಇದ್ದಾರೆ. ಅಂಥ ಒಂದು ಪೂಜ್ಯರ ಕಾರ್ಯ ನಮಗೆ ನಿಮಗೆಲ್ಲ ಮಾದರಿ ಆಗಲಿ. ನಾವೆಲ್ಲರೂ ನಮ್ಮಲ್ಲಿ ಇರ್ತಕ್ಕಂಥ ದುಶ್ಚಟಗಳು, ದುರ್ಗುಣಗಳನ್ನು ತ್ಯಜಿಸುವ ಮೂಲಕ ಪೂಜ್ಯರಿಗೆ ಮತ್ತೊಮ್ಮೆ ಅತ್ಯಂತ ಭಕ್ತಿಯ ಗೌರವವನ್ನು ಸಲ್ಲಿಸೋಣ ಅಂತ ಹೇಳಿ ನನಗೆ ಈ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೂ, ಜೊತೆಗೆ ನಿಮ್ಮ ಶಾಲೆಯ ಎಲ್ಲ ಬಾಬು ಸರ್ ಅವರಿಗೂ, ಸವಿತಾ ಟೀಚರ್ ಅವರಿಗೂ, ಮತ್ತು ಇಲ್ಲಿವರೆಗೆ ತಾವೆಲ್ಲ ಶಾಂತವಾಗಿ ಕೂರ್ತಿರ್ತಕ್ಕಂಥ ಶಿಕ್ಷಕರಿಗೂ, ಗುರುಮಾತೆಯರಿಗೂ, ವಿದ್ಯಾರ್ಥಿಗಳು, ಶರಣಾರ್ಥಿಯನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣ.